ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಇವತ್ತು ರನ್ನನ ಗದಾಯುದ್ಧ ಇದೆಯಲ್ಲ, ಅದರಲ್ಲಿ ಬರುವ ಒಂದು ಪ್ರಮುಖ ಭಾಗ ದುರ್ಯೋಧನ ವಿಲಾಪ, ಅದರ ಬಗ್ಗೆ ಸ್ವತಃ ಆಳವಾಗಿ ನೋಡೋಣ ಅನ್ಕೊಂಡಿದ್ದೀವಿ. ಹೌದು. ನಮ್ಮತ್ರ ಇರೋದು ದುರ್ಯೋಧನ ವಿಲಾಪ, ಯುದ್ಧದ ಭೀಕರತೆಯನ್ನು ಲೇಖನದ ಕೆಲವು ಆಯ್ದ ಭಾಗಗಳು. ಇದು ರನ್ನನ ಕಾವ್ಯದ ಮೂಲಕ ಯುದ್ಧದ ಆ ಕ್ರೂರ ಮುಖವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಖಂಡಿತ. ರನ್ನ ಅಂದ್ರೆ 10ನೇ ಶತಮಾನದ ಮಹಾಕವಿ ಅಲ್ವಾ? ಆತ ಮಹಾಭಾರತದ ಪಾತ್ರಗಳಿಗೆ ಆಕ್ಚುಲಿ ದುರ್ಯೋಧನನಿಗೆ ಒಂದು ಹೊಸ ತರದ ಆಯಾಮ ಕೊಟ್ಟವನು. ಹೌದು, ಅವನನ್ನ ಬೇರೆ ರೀತಿಯಲ್ಲೇ ತೋರಿಸ್ತಾನೆ. ಸೊ ಅವನ ಕಾವ್ಯದಲ್ಲಿ ಯುದ್ಧದ ಪರಿಣಾಮಗಳನ್ನ ಹೇಗೆಲ್ಲ ಚಿತ್ರಿಸಲಾಗಿದೆ, ಮತ್ತೆ ಅದು ಇವತ್ತಿಗೂ ಯಾಕೆ ಮುಖ್ಯ ಅನ್ನೋದನ್ನ ನೋಡೋಣ. ಸರಿ. ಮೊದಲಿಗೆ ರನ್ನನ ಫೇಮಸ್ ಲೈನ್ಸಿಂದ ಶುರು ಮಾಡೋಣವೆ. ಉಳಿದಿರ್ದ ಕೈದು ನೆತ್ತರ ಕಡಲೊಳಗಿಡಿಗಡೆಗೆ ತಳಮ್ಮನುರ್ಚುತ್ತಿರ ಕಾಲಿಡಲೆವಡೆಯದೆ ಕುರುಪತಿ ದಡಿಗ ವೆನಂಗಳನೆ ಮೆಟ್ಟಿ ಮೆಲ್ಲನೆ ನಡೆದೋಂ. ಹಾ, ಏನು ಅದ್ಭುತವಾದ ಚಿತ್ರಣ ಅದು. ಹಬ್ಬಾ, ಹೌದಾ. ಕಣ್ಣು ಮುಂದೆನೇ ಆ ರಣರಂಗ ಬಂದ ಹಾಗೆ ಆಗುತ್ತೆ. ಮುರಿದು ಬಿದ್ದಿರೋ ಆಯುಧಗಳು, ಆ ರಕ್ತದ ಕಡಲು, ಆಮೇಲೆ ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟು ಹೆಣಗಳ ರಾಶಿ. ಅದರ ಮೇಲೆ ಆ ಕುರುಪತಿ ದುರ್ಯೋಧನ ಮೆಲ್ಲನೆ ನಡೀತಿದ್ದಾನೆ. ಇದು ಮನಸ್ಸಿಗೆ ಒಂಥರ ಚುಚ್ಚುತ್ತೆ ಅಲ್ವಾ? ಇದ್ರ ಬಗ್ಗೆ ಮಾತಾಡೋಣ. ಖಂಡಿತ. ಈ ಪದ್ಯ ಇದೆಯಲ್ಲ, ಇದು ಲೇಖನ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ಯೋ ಅದಕ್ಕೆ ಪರ್ಫೆಕ್ಟ್ ಉದಾಹರಣೆ. ಲೇಖನದಲ್ಲಿ ಯುದ್ಧವನ್ನ ಒಂದು ಜೀವನಾಶಕ ವಿದ್ಯೆ ಅಂತ ಕರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಏನಂದ್ರೆ, ರನ್ನ ಬರೀ ಯುದ್ಧದ ವರ್ಣನೆ ಮಾಡ್ತಾ ಇಲ್ಲ. ಸರಿ. ಆ ಉಡಿದಿರ್ದ ಕೈದು ಅಂದ್ರೆ ಮುರಿದ ಆಯುಧಗಳು, ಅದು ವೈಫಲ್ಯವನ್ನ ಸೂಚಿಸುತ್ತೆ. ಆ ನೆತ್ತರ ಕಡಲು, ಆಮೇಲೆ ದಡಿಗೆ ವೇಣಂಗಳನೆ ಮೆಟ್ಟಿ ಅಂದ್ರೆ ಹೆಣಗಳ ಮೇಲೆ ನಡೆದು ಹೋಗೋದು, ಇದೆಲ್ಲ ವಿನಾಶದ ಪೀಕ್ ಅಂತಾರಲ್ಲ, ಆ ತರ. ಹೌದು ಹೌದು. ದುರ್ಯೋಧನ ಮೆಲ್ಲನೆ ನಡಿದಂ ಅಂತ ಹೇಳೋದ್ರಲ್ಲಿ ಅವನ ಹಳೆ ಗರ್ವ ಖಂಡಿತ ಇಲ್ಲ. ಬದಲಿಗೆ ಅಲ್ಲಿರೋದು ಆಯಾಸ, ಹತಾಶೆ, ಬಹುಶಃ ತುಂಬಾ ತಡವಾಗಿ ಬಂದ ಒಂದು ಅರಿವು ಇರ್ಬೋದು. ನಿಜ. ಇದು ಲೇಖನದಲ್ಲಿ ಹೇಳೋ ಹಾಗೆ ಪ್ರಭುತ್ವ ಕಾಲ ಕಾಲಕ್ಕೆ ಯುದ್ಧಗಳನ್ನು ಸಲಹುತ್ತಾ ಬಂದಿದೆ ಅನ್ನೋ ಮಾತಿನ ಕೊನೆಯ ಆ ದುರಂತ ಪರಿಣಾಮವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಮಾಡುತ್ತೆ. ಆ ಅಧಿಕಾರದ ಆಟ ಇದೆಯಲ್ಲ, ಅದರ ಕೊನೆಯ ದೃಶ್ಯ ಇದು. ಹೌದು. ಆ ಮೆಲ್ಲನೆ ನಡಿಗೆಯಲ್ಲೇ ತುಂಬಾ ಅರ್ಥ ಇದೆ ಅನ್ಸುತ್ತೆ. ಅದು ಬರೀ ದೇಹದ ಸುಸ್ತಲ್ಲ, ಮನಸ್ಸಿನ ಕುಸಿತಾನೂ ಹೌದು. ಖಂಡಿತವಾಗ್ಲೂ. ಲೇಖನ ಕೂಡ ಸರಿಯಾಗಿ ಹೇಳುತ್ತೆ, ಈ ಯುದ್ಧದ ವಿನಾಶಕಾರಿ ಮುಖ ಬರೀ ಪುರಾಣ ಕಾಲಕ್ಕೆ ಸೀಮಿತ ಅಲ್ಲ ಅಂತ. ಹಿರೋಶಿಮಾ, ನಾಗಸಾಕಿ ಇಂತಹ ಘಟನೆಗಳನ್ನ ಉಲ್ಲೇಖಿಸಿ ಈಗಿನ ಯುದ್ಧಗಳ ಭೀಕರತೆಯನ್ನು ನೆನಪಿಸುತ್ತೆ. ಹೌದು. ಆ ಅಣುಬಾಂಬ್ ಸ್ಫೋಟಗಳು, ಅವು ಈ ರನ್ನನ ನೆತ್ತರ ಕಡಲಿನ ಮಾಡರ್ನ್ ವರ್ಷನ್ ಇರ್ಬೋದೇನೋ ಅಲ್ವಾ? ಇರ್ಬೋದು. ಬಹಳ ಸರಿಯಾದ ಹೋಲಿಕೆ. ಇತಿಹಾಸ ಪೂರ್ತಿ ನೋಡ್ತಾ ಬಂದ್ರೆ ಬುದ್ಧನ ಹಾಗೆ ದೊಡ್ಡ ದೊಡ್ಡ ಜ್ಞಾನಿಗಳು ಯುದ್ಧ ಬೇಡ, ಇದು ನಿರರ್ಥಕ ಅಂತ ಹೇಳ್ತಾನೆ ಬಂದಿದ್ದಾರೆ. ಆದರೂ ಇತಿಹಾಸ ಮತ್ತೆ ಮತ್ತೆ ಮರುಕಳಿಸದಾಗೆ ಕಾಣುತ್ತಲ್ಲ, ಏನಿದು? ಅದೇ ಮೂಲಭೂತ ಪ್ರಶ್ನೆಯನ್ನ ಲೇಖನ ಎತ್ತಿರೋದು. ಅದಕ್ಕಾಗಿಯೇ ಲೇಖಕರು ಒಂದ್ ರೀತಿ ಕರೆ ಕೊಡ್ತಾರ. ಏನು ಅಂತ? ಅಂದ್ರೆ ಈ ಜಗತ್ತಿನ ಅಧಿಕಾರಸ್ಥರು, ಈ ನಿರ್ಧಾರ ತಗೊಳ್ಳೋರು, ಅವರು ಯುದ್ಧದ ನಿಜವಾದ ಆ ಮಾನವೀಯ ಪರಿಣಾಮಗಳನ್ನ ರನ್ನ ಚಿತ್ರಿಸೋ ಈ ದುರ್ಯೋಧನನ ಸ್ಥಿತಿಯನ್ನ ಮೊದಲು ಅರ್ಥ ಮಾಡ್ಕೋಬೇಕು ಅಂತ. ಅಶೋಕನ ಹಾಗೆ. ಎಕ್ಸಾಕ್ಟ್ಲಿ. ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದ ಆ ಭೀಕರತೆಯನ್ನ ಕಣ್ಣಾರೆ ನೋಡಿ ಪಶ್ಚಾತ್ತಾಪಪಟ್ಟು ಯುದ್ಧ ನೀತಿಯನ್ನೇ ಬಿಟ್ನಲ್ಲ. ಹೌದು. ಆ ಥರದ ಒಂದು ಬದಲಾವಣೆ ಇವತ್ತಿನ ನಾಯಕರಲ್ಲಿಯೂ ಬರಬೇಕು ಅನ್ನೋದು ಲೇಖನದ ಆಶಯ. ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಅಶೋಕನ ಬದಲಾವಣೆ ಯುದ್ಧದ ನಂತರ ಬಂತು ನಿಜ, ಆದ್ರೆ ಅದು ಮುಂದಿನ ಯುದ್ಧಗಳನ್ನ ತಡೆಯೋಕೆ ಒಂದು ಪ್ರಜ್ಞಾಪೂರ್ವಕ ನಿರ್ಧಾರ ಆಗಿತ್ತು. ಸರಿ. ಆದ್ರೆ ದುರ್ಯೋಧನನ ವಿಲಾಪ, ಅದು ಎಲ್ಲ ಕಳ್ಕೊಂಡ ಮೇಲೆ ಬರುವ ಹತಾಶೆಯ ಕೂಗು, ಆ ಕ್ಷಣಕ್ಕೆ ಆ ಅರಿವು ತುಂಬಾ ತಡವಾಗಿ ಹೋಯ್ತು. ಹಾಗಾದರೆ ರನ್ನ ಬರೀ ಕಥೆ ಹೇಳ್ತಾ ಇಲ್ಲ, ಬದಲಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅಂತನಾ? ಹೌದು ಹೌದು. ದುರ್ಯೋಧನನ ಆ ಪರ್ಸನಲ್ ಟ್ರಾಜಿಡಿ ಮೂಲಕ ಯುದ್ಧ ಅನ್ನೋ ಒಂದು ಸಾಮೂಹಿಕ ದುರಂತದ ಒಂದು ಸಾರ್ವಕಾಲಿಕ ಚಿತ್ರಣವನ್ನ ನಮ್ಮ ಮುಂದೆ ಇಡ್ತಿದ್ದಾನೆ. ಆತ ಚಿತ್ರಿಸಿದ ನೋವು, ವಿನಾಶ ಬರೀ ಕುರುಕ್ಷೇತ್ರದಷ್ಟೇ ಅಲ್ಲ, ಅದು ಹಿರೋಶಿಮಾದಲ್ಲೂ ಕೇಳಿಸ್ತೇ, ಬಹುಶಃ ಮುಂದೆ ಬರೋ ಸಂಘರ್ಷಗಳಲ್ಲೂ ಕೇಳಿಸೋ ಅಪಾಯ ಇದೆ ಅಲ್ವಾ? ಖಂಡಿತ. ಇದು ಬರೀ ಪಾತ್ರದ ವಿಲಾಪ ಅಲ್ಲ, ಒಂಥರ ಮಾನವೀಯತೆಯ ವಿಲಾಪದ ಹಕ್ಕಾಡುತ್ತೆ.
ಅತ್ಯಂತ ಸರಿಯಾಗಿ ಹೇಳಿದ್ರಿ. ರಣ್ಣನ ಕಾವ್ಯದ ಶ್ರೇಷ್ಠತೆಯೇ ಅದು. ದುರ್ಯೋಧನನ ಪಾತ್ರದ ಮೂಲಕ ಯುದ್ಧದ ಆ ವ್ಯರ್ಥತೆ, ಅದರ ಅಮಾನವೀಯತೆ, ಅದು ಕೊನೆಗೆ ತರುವ ಆ ಶೂನ್ಯ ಇದೆಯಲ್ಲ, ಅದನ್ನ ಮನಸ್ಸಿಗೆ ನಾಟೋ ಹಾಗೆ ಹೇಳ್ತಾನೆ. ನಿಜಕ್ಕೂ ಇದು ಬರೀ ಸಾಹಿತ್ಯಿಕ ಸಾಧನೆಯಲ್ಲ, ಒಂದು ರೀತಿ ನೈತಿಕ ಪಾಠ ಕೂಡ ಹೌದು. ಲೇಖನದಲ್ಲಿ ಅಶೋಕನ ಉದಾಹರಣೆ ತರೋ ಮೂಲಕ ಇತಿಹಾಸದಿಂದ ಕಲಿಬೇಕಾದ ಪಾಠವನ್ನ ಒತ್ತಿ ಹೇಳಲಾಗ್ತಿದೆ ಅಂದ್ರೆ, ವಿನಾಶದ ನಂತರ ಪಶ್ಚಾತ್ತಾಪ ಪಡೋದಕ್ಕಿಂತ ವಿನಾಶವನ್ನ ತಡೆಯೋ ತಿಳುವಳಿಕೆ, ಆ ಕರುಣೆ ಮುಖ್ಯ ಅಂತ. ಇದು ಒಂದು ವೇಳೆ ಅಧಿಕಾರದಲ್ಲಿನೋರು ಸಂಘರ್ಷಕ್ಕೆ ಇಳಿಯೋ ಮುನ್ನವೇ ರನ್ನ ಚಿತ್ರಿಸುವ ಆ ನೆತ್ತರ ಕಡಲನ್ನ, ಆ ಹೆಣಗಳ ರಾಶಿಯನ್ನ ಸ್ವಲ್ಪ ಕಲ್ಪಿಸ್ಕೊಂಡು ಅದರ ಹಿಂದಿನ ಆ ಮಾನವೀಯ ನೋವನ್ನ ಅನುಭವಿಸೋ ಪ್ರಯತ್ನ ಮಾಡಿದ್ರೆ ಅವರ ನಿರ್ಧಾರಗಳು ಹೇಗಿರುತ್ತಿದ್ದು? ಬಹುಶಃ ಇತಿಹಾಸದ ದಿಕ್ಕೇ ಬೇರೆ ಆಗ್ತಿತ್ತೇನೋ? ಇದೊಂದು ನಮ್ಮೆಲ್ಲರ ಚಿಂತನೆಗೆ ಬಿಟ್ಟ ಪ್ರಶ್ನೆ ಅನ್ಸತ್ತೆ.